hi, namaste, people. I'm a sexy mama lady. Gaga, gaga, ga. Hello, hi, namaste. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತು ಸ್ವಲ್ಪ ಹಾಟ್ ಆಗಿ ಡ್ರೆಸ್ ಮಾಡಿದ್ದೇನೆ. ಆಕ್ಚುಲಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ನಲ್ಲ, ನಾನು ರೀಲ್ಸ್ ಅಲ್ಲಿ ಹಾಕಿದ್ದೆ ಪರ್ಪಲ್ ಕಲರ್ ಡ್ರೆಸ್. ಅದ್ರಲ್ಲಿ ತುಂಬಾ ಟ್ರಾಲರ್ಸ್ ನಂಗೆ ಟ್ರಾಲ್ ಮಾಡಿದ್ರು. ಸೊ ದಿಸ್ ಇಸ್ ಸ್ಪೆಸಿಫಿಕಲಿ ಫಾರ್ ದೋಸ್. ಯಾಕಂದ್ರೆ ನನ್ನನ್ನು ಪ್ರೀತಿಸೋರು ಹೇಗಿದ್ರು ನನ್ನನ್ನು ಪ್ರೀತಿಸ್ತಾರೆ, ಆದ್ರೆ ಟ್ರಾಲರ್ ಸ್ಪೆಸಿಫಿಕಲಿ ಲುಕ್ ಫಾರ್ ಅ ಟ್ರಾಲ್. ಸೊ ಹಿಯರ್ ಇಸ್ ಅನದರ್ ಒನ್. ನಿಮ್ಗೆ ಉರ್ಕೊಳ್ಳಿಕ್ಕೆ ಇನ್ನಷ್ಟು ಉರ್ಕೊಳ್ಳಿ ಅಂತಾನೆ ಹಾಕಿರೋದು. ಸೊ ಲುಕ್ ಅಟ್ ದಿ ಔಟ್ಫಿಟ್ ಬ್ರೋ. ಇಟ್ಸ್ ಅ ಶಾರ್ಟ್ಸ್. Oh my God, Shilpi is wearing a shorts, bro. Go. Do it, bro. Do it. Do it. Do it. ಸೂಟ್ ಆದ್ರೆ ಏನ್ ಬೇಕಾದ್ರೂ ಆಗ್ತೇನೆ ನಾನು. ನನ್ನ ಇಷ್ಟ, ನನ್ನ ಬಾಡಿ ನಂಗೆ ಹೇಗೆ ಬೇಕು ಆಗಿರ್ತೇನೆ. ನೀವ್ ಯಾರು ಅಲ್ಲ ನನ್ನ ಕೇಳೋದಿಕ್ಕೆ. ನೀವೇನಾದ್ರೂ ಟ್ರಾಲ್ ಮಾಡಿದ್ರೆ ಇನ್ನಷ್ಟು ಗಟ್ಟಿಯಾಗಿ ಜೋರಾಗಿ ಮಾಡಬಲ್ಲೆ. ಓಕೆ, ಎನಿವೇ ಕಮಿಂಗ್ ಬ್ಯಾಕ್ ಟು ದ ಲವರ್ಸ್ ಆಯ್ತಾ. ಇದೀಗ ನನ್ನ ಲವರ್ಸ್ಗೆ ಹಾಯ್ ಬೇಬಿ ಕಿರಿ ಕಿರಿ ಪಾಯ್ಸ್. ಓಕೆ, ಇವತ್ತು ಹಸ್ಬೆಂಡ್ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದಾರೆ ಆಫ್ಟರ್ ದಿ ಎಂಟೈರ್ ಬ್ಯುಸಿ ವೀಕ್. ಸೊ ಈಗ ಕ್ವಿಕ್ ಆಗಿ ರೆಡಿ ಆಗ್ಬೇಕು. ಈಗ ನಾನು ಕಂಪ್ಲೀಟ್ ರೆಡಿ ಆಗ್ಲಿ, ಜಸ್ಟ್ ಔಟ್ಫಿಟ್ ಹಾಕಿದಷ್ಟೇ, ಸ್ನಾನ ಎಲ್ಲ ಮಾಡಿ ಬಂದದ್ದು. ಪಟಾಪಟ್ ಡ್ರೆಸ್ ಅಪ್ ಮಾಡ್ತಾನೆ, ಸ್ವಲ್ಪ ಮೇಕಪ್ ಮಾಡ್ತಾನೆ. ಅಫ್ಕೋರ್ಸ್ ಮೇಕಪ್ ಅಂತೂ ಮಾಡೇ ಮಾಡ್ತಾನೆ ನಾನು, ಯಾಕಂದ್ರೆ ಕಲ್ತಿದ್ದಾನಲ್ಲ ಈಗ ಹಾಗೆ. ಸೊ ಅದನ್ನೆಲ್ಲ ಮಾಡಿದ ನಂತರ ದೆನ್ ವಿ ವಿಲ್ ಗೋ. ಓಕೆ, ಫಟಾಫಟ್ ಮೇಕಪ್ ಮಾಡುವಾಗಾದ್ರೆ ಆಲ್ರೈಟ್, ಲೆಟ್ಸ್ ಬಿಗಿನ್. ಸ್ವಲ್ಪ ಐಟಮ್ ಇಲ್ಲಿ ಮೇಲೆನೆ ಕಾಣ್ತಾ ಉಂಟು ನನಗೆ, ಸೊ ಎವ್ರಿಥಿಂಗ್ ಐಲ್ ಟೇಕ್. ಮಿಕ್ಕಿದೆಲ್ಲ ಒಳಗಡೆ ಉಂಟು, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ. ಇವತ್ತೊಂದು ಕತೆ ಹೇಳ್ತೇನೆ ನಾನು ನಿಮ್ಗೆ. ಕತೆ ಯಾವ ಕತೆ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾವ ಕತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ? ಆಕ್ಚುಲಿ ಈಗ ಟ್ಯಾಂಗಲ್ ಸ್ವಲ್ಪ ಕೆಳಗೆ ಉಂಟಾಯ್ತಾ. ಇಲ್ಲಿ ಫ್ಲಿಕ್ಕಾದು ತೆಗ್ದಿದ್ದೇನೆ ನಾನು. ಸ್ಕಿನ್ ಪ್ರೆಪ್ ಮಾಡ್ತಾ ಇದ್ದೇನೆ. ಫಸ್ಟ್ ಇದು ಮಾಯಶ್ಚರೈಸರ್, ಸೊ ಇದನ್ನ ಹಾಕ್ತಾ ಇದ್ದೇನೆ. ಸೊ ಸ್ಟೋರಿ ಹೇಳುವ ನಿಮ್ಗೆ. ನಾನೊಂದು ಹಾರರ್ ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಆಗಿರೋದು ಯುನೋ ಆಕ್ಚುಲಿ ಇದೊಂದು ಕ್ಯಾಮ್ರಾ, ಇದು ಫೇಸ್ ಟ್ರ್ಯಾಕ್ ಮಾಡುವಂತ ಕ್ಯಾಮ್ರಾ. ಇದು ನಾನು ಎಲ್ಲಿ ಹೋಗ್ತೇನೆ ಹಾಗೆ ಬರ್ತಾ ಉಂಟು. ಕೆಳಗಡೆ ಒಂದು ಡಬ್ಬ ಇಟ್ಟು ಬ್ಯಾಲೆನ್ಸ್ ಮಾಡ್ತಾ ಇದ್ದೇನೆ, ಅದು ಮುಂದೆ ಮುಂದೆ ಬರ್ತಾ ಉಂಟು ಮಾರೆ. ನಂಗೆ ಹೇಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಸೊ ಲೆಟ್ ಮೀ ಟೆಲ್ ಯು ಅ ಸ್ಟೋರಿ ಟುಡೇ. ಆಯ್ತಾ, ಇವತ್ತೊಂದು ಚಂದ ಸ್ಟೋರಿ ಹೇಳ್ತೇನೆ ನಾನು, ಹಾರರ್ ಸ್ಟೋರಿ ಹೇಳುವ. ಸೊ ನಾನು ಚಿಕ್ಕ ಇರುವಾಗ, ಅಂದ್ರೆ ನಾನು ಕಾಲೇಜಲ್ಲಿ ಇದ್ದೆ ಇಫ್ ಐ ಆಮ್ ನಾಟ್ ರಾಂಗ್. ಸೊ ದಟ್ ಟೈಮ್ ನಂದು ಮಾಮ ತೀರ್ ಹೋಗಿ ಒಂದು 3 ದಿವಸ ಏನೋ ಆಗಿತ್ತು, 3 days. ಸೊ 3 days 2 days ಏನೋ, ಅದೇ ಆ ರೇಂಜಲ್ಲಿ. ಸೊ ಏನಾಗಿತ್ತು ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ತುಂಬಾ ಮನೆಯಲ್ಲೆಲ್ಲ ಹೇಗಿರ್ತದೆ, ತುಂಬಾ ಸ್ಯಾಡ್ ಮಾಹೋಲ್ ಅಲ್ಲ, ತುಂಬಾ ಬೇಜಾರಲ್ಲಿ ಇರ್ತಾರೆ. ಸೊ ಆಬ್ವಿಯಸ್ಲಿ ನಮ್ಮ ಮನೆಯಲ್ಲೆಲ್ಲ ಬೇಜಾರಲ್ಲಿ ಇದ್ರು. ನಾನ್ ಸಹ ಫುಲ್ ಆಗ್ತಾತ್ತು, ಕಾಲೇಜಿಗೆ ಹೋಗ್ಲಿರ್ಲಿಲ್ಲ, ರಜೆ ಹಾಕಿದ್ದೆ. ಸೊ ಐ ಥಿಂಕ್ ಇಟ್ ವಾಸ್ ಸಮ್ವೇರ್ ಅಬೌಟ್ 7:55. ಓಕೆ, ಸಮ್ವೇರ್. ಸೊ ಈ ಟೈಮಲ್ಲಿ ನಾನು ಆಬ್ವಿಯಸ್ಲಿ ಮಲಗಿದ್ದೆ, ಅಂದ್ರೆ ಹತ್ತತ್ತು ಫುಲ್ ಎಕ್ಸಾಸ್ಟ್ ಆಗಿದ್ದೆ. ಐ ವಾಸ್ ಟಯರ್ಡ್. ನಾನು ಮಲಗಿದ್ದೆ. ನಮ್ಮದಾಗ ಚಿಕ್ಕ ಮನೆ, ಕುದ್ರೋಳಿಯಲ್ಲಿ ತುಂಬಾ ಚಿಕ್ಕ ಮನೆ ಆಯ್ತಾ. ನಾನು ಹೇಳಿದ್ದೆ, ಇದು ಮುಂಚಿಂದು ನಂದು ಪರ್ಸನಲ್ ಬ್ಲಾಗ್ ಅಲ್ಲಿ ಕೂಡ ಹೇಳಿದ್ದೆ ನಾನು ಇದನ್ನ. ಅಲ್ಲಿ ಒಂದೇ ಬೆಡ್ ಆಯ್ತಾ ನಮ್ಮದು ಮನೆಯಲ್ಲಿ. ಅದು ನನ್ನ ಮಾಮ ಮಲಗ್ತಿದ್ದದ್ದು, ಅಂದ್ರೆ ಅವ್ರಿಗೆ ಹುಷಾರಿರ್ಲಿಲ್ಲಲ್ಲ, ಅವ್ರ ಕೆಳಗೆ ಮಲ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ ವೀಸಿಂಗ್ ಪ್ರಾಬ್ಲಮ್ ಇರ್ತಿತ್ತು. ಸೊ ಹಾಗಾಗಿ ಅವ್ರ ಮೇಲೆ ಮಲಗ್ತಾ ಇದ್ರು. ಸೊ ಏನಾಯ್ತು, ಈ ಟೈಮಲ್ಲಿ ಅವರಿಗೆ ಅವರು ತೀರ್ ಹೋದ ನಂತರ ನಾನು ಆ ಜಾಗದಲ್ಲಿ ಮಲಗ್ತಾ ಇದ್ದೆ. ಆ ದಿವಸ ಮಾತ್ರ ಮಾರೆ ಮಲಗಿದು. ಇಲ್ಲದಿದ್ರೆ ನಾರ್ಮಲ್ ಆಗಿ ನಾನು ಯಾವಾಗೆಲ್ಲ ಮಲಗ್ತೇನಲ್ಲ, ಆಗ ಎಂತದ ಇದು ಕ್ಯಾಮರಾ ಕರ್ಮ ಎದುರು ಬರ್ದು ನಿಲ್ಲು ಮಾರೆ ಪೋಂಕ್ರ. ಅದೊಂಥರ ಹುಚ್ಚು ಕಟ್ಟಬೇಡ. ನಾನೆಂತ ಮುಟ್ಟಿಲ್ಲ ಗೊತ್ತುಂಟ, ತದ್ರಪಾಡಿಗೆದಾಗಿ ತಿರುಗುದು. ಹಾಗಾದ್ರೆ ಇಲ್ಲೇ ನೋಡ್ಕೊಂಡು ಮಾಡ್ಬೇಕೇನೋ ನಾನು, ಅಲ್ಲ? ಎಷ್ಟು ಕಷ್ಟ ಆಯ್ತು ಮಾರೆ ಕ್ಯಾಮ್ರಾ ಸೆಟ್ಟಿಂಗ್ ಮಾಡ್ಲಿಕ್ಕೆ. ಈಗ ಬೇರೆ ಒಂದು ಸ್ಟ್ಯಾಂಡ್ ಇಟ್ಟದ್ದು ನಾನು, ಇರಿಟೇಟ್ ಆಗ್ಲಿಕ್ಕೆ ಶುರು ಆಯ್ತು ನನಗೆ. ಅದು ಆಕ್ಚುಲಿ ರೋಬೋಟಿಕ್ ಕ್ಯಾಮ್. ಓಕೆ, ಇಟ್ ಕೀಪ್ಸ್ ಕಮಿಂಗ್ ಅಹೆಡ್. ಇದು ಕೀಪ್ಸ್ ಕಮಿಂಗ್ ಅಹೆಡ್, ಎಲ್ಲಿಂದ ಚಂದ ನಡ್ಕೊಂಡು ಬರ್ತದೆ ಅದು. ಸೊ ಸೇಮ್. ಸೊ ಮಾಮ ತೀರ್ ಹೋದ್ರಾಯ್ತಾ. ಸೊ ಮಾಮ ತೀರ್ ಹೋದ ನಂತರ ಎಂತಾಯ್ತು ಮನೆಯಲ್ಲಿ, ಆಬ್ವಿಯಸ್ಲಿ ನಮ್ಗೆ ಮೇನ್ ಆಧಾರ ಸ್ತಂಭ ಇದ್ದದೆ ನನ್ನ ಮಾಮ. ಸೊ ಮಾಮ ತೀರ್ ಹೋದ್ರ, ನಾನಿನ್ನು ಕಲಿತಾ ಇದ್ದೇನಾ. ಸೊ ಮತ್ತಷ್ಟು ಜಾಸ್ತಿ ಕಷ್ಟ ಶುರುವಾಯ್ತು ನಮ್ಗೆ. ಅದೆಲ್ಲ ಯೋಚನೆ ಮಾಡಿ ತಲೆ ತಿರುಗ್ತದೆ ಮಾರೆ ಹೀಗೆ ಸಹ ನನ್ಗೆ, ಹಾಗೆ ಉಂಟು. ಸೊ ಏನಾಯ್ತು ಅಂತ ಹೇಳಿದ್ರೆ, ನಾನು ಮಲಗಿದ್ದೆ. ಮುಂಚಿನ ದಿವಸ ಒಟ್ರಾಶಿ ಕೂಗಿದ್ದೇನೆ ಆಯ್ತಾ, ಸಾರಿ ಕೂಗಿದ್ದೇನೆ ನಾನು. ನಂತರ ನಾನು ಕೂಗಿ ಲಾಸ್ಟಿಗೆ, ನಮ್ಮ ಮನೆ ಅಲ್ಲ, ಓಡಾಡ್ಲಿಕ್ಕೆ ಕಷ್ಟ ಆಗ್ತದೆ ನೆಲದಲ್ಲಿ ಮಲಗಿದ್ರೆ, ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ. ಇಟ್ ಇಸ್ ವೆರಿ
ವೆರಿ ಟೈನಿ ಸ್ಪೇಸ್ ಅದು, ಗೊತ್ತಾಯ್ತಾ? ಅಲ್ಲಿ ನಾನು ಒಬ್ಳು ಮಲ್ಕೊಂಡ್ರೆ ಒಳಗೆ ಹೊರಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ. ಸೊ ಆದ ಕಾರಣ ನಾನು ಎಂತ ಮಾಡಿದ್ರು ಅಮ್ಮ, ನನ್ನ ಅಜ್ಜಿ, ಬಾಬಾ ನೀನು ಮೇಲೆ ಕಾಟ್ ಮೇಲೆ ಮಲ್ಕೋ ಅಂತ ಹೇಳಿ ಮೇಲೆ ಕಳ್ಸಿದ್ರು ಕಾಟ್ಗೆ. ಅಂದ್ರೆ ದಿಸ್ ಇಸ್ ದ ಫ್ಲೋರ್, ಇಲ್ಲಿ ಕಾಟ್ ಉಂಟು, ಇದ್ರ ಮೇಲೆ ಮಲಗ್ಲಿಕ್ಕೆ. ಸೊ ಸ್ಪೇಷಿಯಸ್ ಆಗ್ತದಲ್ಲ ಮತ್ತೆ ಹೊರಗೆ ಒಳಗೆ ಹೋಗ್ಲಿಕ್ಕೆ. ಹಾಗೆ ಮಲಗಿದ್ದೇನೆ ಮಾರೆ. ನಾನ್ ಮಲಗುವಾಗ ಶಾಲೆಗೆ ಹೋಗ್ಲಿಲ್ಲ, ಆಬ್ವಿಯಸ್ಲಿ ಕಾಲೇಜಿಗೆ ಹೋಗ್ಲಿಲ್ಲ, ಸಾರಿ. ಸೊ ಟೈಮ್ ನೋಡೋದೊಂದು ನಮ್ಗೆ ಅಭ್ಯಾಸ ಇರ್ತದಲ್ಲ, ಮಲಗುವ ಮುಂಚೆ ಎಷ್ಟಾಯ್ತು ಗಂಟೆ ಅಂತ ನೋಡುದು, ಮತ್ತೆ ಇಷ್ಟು ಗಂಟೆ ತನಕ ಹೇಳ್ತೇವೆ ಅಂತ ಹೇಳಿ. ಆಬ್ವಿಯಸ್ಲಿ ಹಾಗೆ ಎಂತದೋ ಥಿಂಕಿಂಗ್ ಇರ್ಬೋದು ನಂದು, ನಂಗೆ ಗೊತ್ತಿಲ್ಲ, ನಂಗೆ ನೆನಪಿಲ್ಲ ಈಗ ಸದ್ಯಕ್ಕೆ, ಅಷ್ಟೇ ನೆನಪಿರುದು. ಸೊ ನಾನ್ ಎಂತ ಮಾಡಿದೆ, ನಾನು ಕ್ಲಾಕ್ ನೋಡಿ ಮಲಗಿದ್ದು. ಅಲ್ಲಿ ಒಂದು ಟೈನಿ ಕ್ಲಾಕ್, ಆ ಟೈನಿ ಕ್ಲಾಕಿನ ಕೆಳಗೆ ಒಂದು ಟೈನಿ ಗಣಪತಿ, ಅದು ಏನ್ ಹೇಳ್ತಾರೆ ಎಂಬೆಡೆಡ್ ಗಣಪತಿ, ಗೋಡೆ ಒಳಗೆ ಫಿಕ್ಸ್ ಮಾಡಿರುವಂತದ್ದು, ಮುಂಚೆದು ನನ್ನ ಮಮ್ಮಿದು ಅದು ಗಣಪತಿ ಅಂತೆ, ನನ್ನ ಮಮ್ಮಿ ಹೇಳ್ತಾ ಇದ್ಲು ಹಾಗೆ. ಸೊ ಎಂತಾಯ್ತು, ಹಾಗೆ ಅದನ್ನು ನೋಡಿದ್ದೇನೆ ನಾನು, ಟೈಮ್ ಅನ್ನು ಚೆಕ್ ಮಾಡಿದ್ದೇನೆ. ಟೈಮ್ ವಾಸ್ ಲೈಕ್ ಅಪ್ರಾಕ್ಸಿಮೇಟ್ಲಿ ಅದೇ 7:55 ಏನೋ ಆಗಿತ್ತು. ಐ ಹವ್ ಸೀನ್ ಇಟ್ ಪ್ರಾಪರ್ಲಿ, ಆಯ್ತಾ? ಅದು ನೋಡಿ ನಾನು ಮಲಗಿದ್ದು ಹೀಗೆ ಮಲಗಿದ್ರೆ ಇಲ್ಲಿ ಒಂದು ಹೀಗೆ ಬ್ಲಾಂಕೆಟ್ ಹಾಕಿದೆ. ನಂಗೆ ಅಭ್ಯಾಸ, ಬ್ಲಾಂಕೆಟ್ ಇಲ್ದನ್ನು ಮಲಗುದಿಲ್ಲ ನಾನು. ಬ್ಲಾಂಕೆಟ್ ಹೀಗೆ ಹಾಕಿದ್ದೇನೆ, ಆಯ್ತಾ? ಇಲ್ಲಿ ತನಕ ಉಂಟು. ನಾನು ಮುಖಕ್ಕೆ ಬ್ಲಾಂಕೆಟ್ ಹಾಕುದಿಲ್ಲ, ಬಿಕಾಸ್ ನಂಗೆ ಹೀಗೆ ಫೀಲಿಂಗ್ ಅದು ಎಲ್ಲರಿಗೆ ಸಿಗ್ತದೇನೋ ಅಲ್ಲ, ನಾನೇ ಒಂದು ಏಲಿಯನ್ ಅಂತ ಗೊತ್ತಿಲ್ಲ. ಎಂತ ಫೀಲಿಂಗ್ ಅಂತ ಹೇಳಿದ್ರೆ, ನಾನು ಮಲಗುವಾಗ ನಾನು ಹಾಗೇನಾದ್ರು ಮುಖಕ್ಕೆ ಮುಸ್ಕು ಹಾಕಿ ಮಲಗಿದ್ರೆ ನಂಗೆ ದಮ್ ಕಟ್ತದೆ ಅಂತ ನನ್ನ ತಲೆಯಲ್ಲಿ. ದಟ್ಸ್ ಹೌ ಇಟ್ ಈಸ್. ಬಟ್ ಎಂತಾಯ್ತು ಹೇಳಿದ್ರೆ, ಈಗ ಒಂಥರ ವಿಚಿತ್ರ ಆಗ್ತದೆ ಮಾರೆ ಅದನ್ನು ಯೋಚನೆ ಮಾಡುವಾಗ. ಆ ಬ್ಲಾಂಕೆಟ್ ನಡುವಲ್ಲಿ ನನ್ಗೆ ಸಡನ್ಲಿ ಒಂಥರ ಯಾರೋ ಬ್ಲಾಂಕೆಟ್ ಪುಲ್ ಮಾಡಿದಾಗಾಯ್ತು. ಅಗೇನ್ ಐ ಆಮ್ ರಿಪೀಟಿಂಗ್, ದಿಸ್ ಇಸ್ ನಾಟ್ ಅಟ್ ನೈಟ್, ದಿಸ್ ಇಸ್ ಡ್ಯೂರಿಂಗ್ ದ ಡೇ ಲೈಟ್, ಬೆಳಗ್ಗೆ ಆದ ವಿಷಯ ಇದು. ನಂಗೆ ಯಾರೋ ಬ್ಲಾಂಕೆಟ್ ಎಳ್ದಾಗೆ ಆಗ್ತಾ ಉಂಟು, ಗೊತ್ತಾಯ್ತಾ? ನಾನು ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡಿ ಅದನ್ನು ಮತ್ತೆ ಎಳ್ದು ಹಾಕ್ತಾ ಇದ್ದೇನೆ. ನೀವೆಲ್ಲ ಅನ್ಕೊಳ್ತಿರ್ಬೋದಲ್ಲ, ಇದೆಲ್ಲ ಎಂತ ಇವಳು ಮೂವಿದು ಸ್ಟೋರಿ ಹೇಳ್ತಾ. ದೇವರಾಣೆ ಮೂವಿದು ಸ್ಟೋರಿ ಅಲ್ಲ ಇದನ್ನು ನಾನು ಅಗ್ರಿ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಂಡಿದ್ದೇನೆ. ಅಂದ್ರೆ ನನ್ಗೆ ಸ್ವಲ್ಪ ನೆಗೆಟಿವ್ ಎನರ್ಜೀಸ್ ಎಲ್ಲ ಸ್ವಲ್ಪ ನಂಗೆ ಫೀಲ್ ಆಗ್ತದೆ, ಗೊತ್ತಾಯ್ತಾ? ಇದು ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ನನ್ನ ಕ್ಲೋಸ್ ಪೀಪಲ್ಗೆ ಗೊತ್ತುಂಟು, ಸ್ವಲ್ಪ ನಂಗೆ ಫೀಲ್ ಆಗ್ತದೆ. ಅಂಡ್ ದಟ್ ಇಸ್ ದ ಫ್ಯಾಕ್ಟ್, ಅಂಡ್ ನೋಬಡಿ ಕ್ಯಾನ್, ಐ ಮೀನ್ ಐ ಕಾಂಟ್ ಡಿನೈ ದ ಫ್ಯಾಕ್ಟ್. ಅದು ಸತ್ಯ. ಅದು ಯಾರೇ ಮತ್ತೊಂದು ಹೇಳ್ತಾರಲ್ಲ, ಕೆಲವರು ಹೇಳ್ತಾರೆ ನಂಬೋರ್ ನಂಬ್ತಾರೆ, ನಂಬರ್ ಇದ್ದವ್ರು ನಂಬುದಿಲ್ಲ. ಸಿ ಇಟ್ಸ್ ಆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾನೆ ನಾನು. ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಅದು ಅಷ್ಟೊಂದೆಲ್ಲ ಆಗುದು, ಗೊತ್ತಾಯ್ತಾ? ಸೊ ಆ ತರ ಬ್ಲಾಂಕೆಟ್ ಫುಲ್ ಮಾಡ್ತಾ ಉಂಟು. ಬ್ಲಾಂಕೆಟ್ ಅನ್ನು ಸರಿ ಮಾಡಿ ಸ್ವಲ್ಪ ಹೊತ್ತಾದ ನಂತರ ಸಡನ್ ನಂಗೆ ಬ್ರೆತ್ಲೆಸ್ನೆಸ್ ಫೀಲ್ ಆಯ್ತಾಯ್ತಾ. ಎಂತ ಮಾರೆ ವಿಚಿತ್ರ, ಬ್ರೆತ್ಲೆಸ್ನೆಸ್ ಎಲ್ಲ ಫೀಲ್ ಆಗ್ತಾ ಉಂಟು, ಭಯಂಕರ ವಿಶೇಷ ಇದು ಅಂತ ಅನ್ಕೊಂಡು ವಾಸ್ ಲೈಕ್ ಈಗ ಮಲಗಿದ್ದೇನೆ, ಹಾಗೆ ಆಗ್ತಾ ಉಂಟು, ಜೋರ್ ಆಗ್ತಾ ಉಂಟು. ನನ್ಗೆ ಸಡನ್ ತಡಿಲಿಕ್ಕೆ ಆಗ್ಲಿಲ್ಲ ನಂಗೆ. ಸ್ವಲ್ಪ ಹೊತ್ತಾದ ನಂತರ ಮಂಡೆ ಹಾಲಾಯ್ತಾಯ್ತಾ. ನಾನೆಂತ ಮಾಡಿದೆ, ಪಟ್ಟ ಕಣ್ಣು ಬಿಟ್ಟೆ. ಕಣ್ಣು ಬಿಡುವಾಗ ನನ್ನದು ಬ್ಲಾಂಕೆಟ್ ಹೀಗೆತ್ತು ನೋಡಿ, ತೋರಿಸ್ತೇನೆ ನಾನು ನಿಮ್ಗೆ, ಫೀಲ್ ಮಾಡಿಸ್ತೇನೆ. ಇಲ್ಲಿ ಉಂಟು ಮಾರೆ, ಬೇಕಾಗಿರುವಾಗ ಒಂದು ಡ್ರೆಸ್ ಸಿಗಿದೆ, ಇದು ನಂದು ಇನ್ನೊಂದು ಓವರ್ಕೋಟ್ ಆಕ್ಚುಲಿ, ನಿಮ್ಗೆ ತೋರಿಸ್ತೇನೆ ನೋಡಿ. ಬ್ಲಾಂಕೆಟ್ ಹೀಗೆ ಹಾಕಿದ್ದೇನೆ ನಾನು ಅಂತ ಅನ್ಕೊಳ್ಳಿ. ದಿಸ್ ಇಸ್ ನನ್ನ ಮಂಡೆ, ಇದು ನನ್ನ ಮಂಡೆ, ಆಯ್ತಾ? ಇದು ನನ್ನ ಕುಂಡೆ ಅಲ್ಲ, ಇದು ನನ್ನ ಜೀವ, ಆಯ್ತಾ? ಈಗ ಇದನ್ನ ಹೀಗೆ ಹಾಕಿದ್ದೇನೆ, ನಂಗೆ ದಂಬು ಕಟ್ಟಿ ನಾನು ಎದ್ದೆ. ಓಕೆ, ನಾನು ಹೀಗೆ ಮಾಡಿದ್ದೇನೆ. ಓಕೆ, ಇದು ಬ್ಲಾಂಕೆಟ್ ಉಂಟಲ್ಲ ಹೀಗೆಯಾ, ಆಸ್ ಇಫ್ ಯಾರೋ ಕೂತಾಗೆ ಮಾರೆ ಸಾವು. ನಂಗೆ ದಂಬು ಕಟ್ತಾ ಉಂಟು, ನಾನು ಇಲ್ಲಿ ಕೂತಿದ್ದಾರೆ, ಗೊತ್ತಾಯ್ತಾ? ಹೀಗೆ ಎದ್ದಿದೆ ಬ್ಲಾಂಕೆಟ್, ನಾನು ಹೀಗೆ ನೋಡ್ತಾ ಇದ್ದೇನೆ, ಗೊತ್ತಾಯ್ತಾ? ಬ್ಲಾಂಕೆಟ್ ಮೇಲೆ ಇಲ್ಲಿ ಖಾಲಿ ಎಂತ ಕಾಣ್ತಾ ಇಲ್ಲ ನನ್ಗೆ. ಕಿರಿಚ್ಲಿಕ್ಕೆ ಸಲ್ಲ, ಎಂತ ಸಲ್ಲ ಮಾರೆ, ದಮ್ಮು ಕಟ್ತಾ ಉಂಟು ನನ್ಗೆ. ಸಿ ಹೌ ವುಡ್ ಯು ಈವನ್ ಗೆಸ್ ವಾಟ್ ಇಟ್ ಇಸ್? ಈಗ ಮೇಲೆ ಹೋಗಿದ್ದು ಸತ್ಯ ಅಲ್ಲ, ನನ್ನ ಕಣ್ಣ ಮುಂದೆ ಉಂಟು. ಅಂಡ್ ಐ ಆಮ್ ನಾಟ್ ಸ್ಲೀಪಿಂಗ್ ಬ್ರೋ, ಐ ಆಮ್ ನಾಟ್ ಸ್ಲೀಪಿಂಗ್, ಐ ಆಮ್ ಅವೇಕ್. ಎಂತ ಮಲಗಿದ್ರೆ ಒಂದು ಲೆಕ್ಕ, ಹೌದು ಮಾರೆ, ಮಲಗ್ಲೇ ಇಲ್ಲ ಅಂತಿ. ನನ್ಗೆ ಮಂಡೆ ಹಾಲಾಯ್ತಾಯ್ತಾ, ಎಂತ ಅಂತವೇ ಗೊತ್ತಾಗ್ತಾ ಇರ್ಲಿಲ್ಲ. ಏನ್ ಮಾಡುದು, ಕಿರ್ಚಿ ಕರೀಲಿಕ್ಕೆ ಆಗ್ತಾ ಇಲ್ಲ. ಅಮ್ಮ ಕರಿವಂತ ಹೇಳ್ತಾರೆ, ಕರೀಲಿಕ್ಕೆ ಆಗ್ತಾ ಇಲ್ಲ ನನ್ಗೆ. ದಮ್ ಕಟ್ತಾ ಉಂಟು. ಮತ್ತೆ ಒಂದು ಆ ಸೆಕೆಂಡಿಗೆ ನನ್ನ ಕಣ್ಣು ಉಂಟಲ್ಲ, ಸೀದಾ ಕ್ಲಾಕ್ ಕಡೆ ಹೋಗಿದೆ, ಆಯ್ತಾ? ಕ್ಲಾಕ್ ರಪ್ಪ ನೋಡ್ತೇನೆ, 8 ಗಂಟೆ ಆಗಿ ಒಂದು 2 3 ನಿಮಿಷ ಅಷ್ಟಾಗಿದೆ. ಸೊ ದಾಟ್ ವಾಸ್ ಸಫಿಷಿಯಂಟ್ ಫಾರ್ ಮೀ ಟು ಗೆಸ್ ದಟ್ ಇಟ್ ವಾಸ್ ಆಲ್ ಟ್ರೂ. ಯಾಕಂತಂದ್ರೆ ನಿಮ್ಗೆ ನೆನ್ಪುಂಟಲ್ಲ ನಾನು ಎಷ್ಟು ಗಂಟೆಗೆ ಮಲಗಿದ್ದು ಅಂತ ಹೇಳಿ, ನಾನು ಹೇಳಿದಲ್ಲ ನಿಮ್ಗೆ. ಸೊ ಆ ಟೈಮಿಗೆ ಮಲಗಿದವಳು ನಿದ್ದೆ ಬರ್ಲಿಲ್ಲ ಅಂತ ಹೇಳಿದಕ್ಕೆ ಅಲ್ಲಿಗೆ ಪ್ರೂಫ್ ಆಯ್ತು. ಟೈಮ್ ನೋಡ್ದೇನೆ ಇಷ್ಟು. ಅದ್ರ ಕೆಳಗೆ ಗಣಪತಿದು ಎಂಬೆಡೆಡ್ ಆ ಮೂರ್ತಿ ಇತ್ತಲ್ಲ, ಅದನ್ನು ನೋಡಿದೆನ ನಾನು ಹೇಗಿದ್ರು.
ಅದನ್ನು ನೋಡಿ ಸ್ವಾಮಿ ಎನ್ನ ಗಣಪತಿ ಅಂತ ಹೇಳಿ ಒಂದು ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಅಂತ ಹೇಳಿ 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 3 times ಐ ಟೋಲ್ಡ್. ಓಕೆ, ಪಟ್ ಅಂತ ಅದು ಬೀಳ್ತು. ಅಂದ್ರೆ ನಾನು ಭಯದಲ್ಲಿ ಟೈಮ್ ನೋಡಿದೆ, ಗಣಪತಿ ನೋಡಿದೆ, ಗಣಪತಿ ಓ ಎನ್ನ ಗಣಪತಿ ಓಂ ಗಂ ಗಣಪತಯೇ ನಮಃ ಅಂತ ಹೀಗೆ ನೋಡಿದ್ದೇನೆ. ಬ್ಲಾಂಕೆಟ್ ಮೇಲೆ ಉಂಟು. ಓಂ ಗಂ ಗಣಪತಯೇ ನಮಃ ಅಂತ ಹೇಳುವಾಗ ಪಟ್ ಬಿದ್ದದದು, ಗೊತ್ತಾಯ್ತಾ? ನನ್ನ ಚೆಸ್ಟಿಗೆನೆ ಬಿತ್ತು ಅದು ವಾಪಸ್. ಸತ್ತ ಹೇಳ್ತೇನೆ ಮಾರೆ. ಡೇ ಲೈಟ್ ಅಲ್ಲಿ ಇದು ಆಯ್ತಾ, ಇಷ್ಟೆಲ್ಲ ಆಗುದು. ಅದು ಬಿದ್ದಿದ, ನಂಗೆ ಬಿದ್ದದು ಫೀಲ್ ಆಯ್ತು. ನಂಗೆ ಕಣ್ಣು ಓಪನ್ ಮಾಡಿ ನೋಡ್ಲಿಕ್ಕೆ ಧೈರ್ಯ ಇಲ್ಲ. ಮತ್ತೆಂತ ಮಾಡುದು? ಐ ವಾಸ್ ಲೈಕ್ ಓಕೆ, ಐ ವಾಸ್ ಹೋಲ್ಡಿಂಗ್ ಮೈ ಸೆಲ್ಫ್. ಓಕೆ, ನೋ, ನಾನು ಭಯ ಪಡ್ಬಾರ್ದು. ಮತ್ತು ಜೋರ್ ಚಾಂಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಮಾಡಿ ಮಲಗಿದವಳಿಗೆ ಸ್ವಯವೇ ಇಲ್ಲ. ಮತ್ತೆ ಎದ್ದದ ಆಫ್ಟರ್ ಐ ಥಿಂಕ್ 2-3 ಅವರ್ಸ್ ಬಿಟ್ಟು. ಸೊ ಆ 2-3 ಅವರ್ಸ್ ಅಲ್ಲಿ ಎಂತೆಲ್ಲ ನನ್ನೊಟ್ಟಿಗೆ ಆಯ್ತಲ್ಲ, ದಟ್ ವಾಸ್ ನಾಟ್ ಸಮಥಿಂಗ್ ಈಸಿ ಟು ಡೈಜೆಸ್ಟ್. ಇಟ್ ವಾಸ್ ಡೆಫಿನೆಟ್ಲಿ ನಾಟ್ ಈಸಿ. ಸೊ ಈಗ ಸಹ ನಂಗೆ ಅದು, ನಿಂಗೆ ಈಗ ಹೇಳಿದೆಲ್ಲ, ನಂಗೆ ಅದೆಲ್ಲ ಥಿಂಕ್ ಮಾಡುವಾಗ ಈಗ ಒಮ್ಮೆಗೆ ಅದು ಒಂಥರ ಆಗ್ತಾ ಉಂಟು ಮಾರೆ. ಐ ಮೀನ್ ಹೌ ಅಲ್ಲ, ಕೆಲವೊಂದು ಎನರ್ಜಿ ನಮ್ಗೆ ಫೀಲ್ ಆಗುದಿಲ್ಲ. ಈಗ ಇದನ್ನು ನಾನು ಎಂತ ಅಂತ ಹೇಳಿ, ಭೂತ ಅಂತ ಹೇಳುದಾ, ದೆವ್ವ ಅಂತ ಹೇಳುದಾ, ನನ್ನ ಮಾಮ ಬಂದು ಕೂತ ಅಂತ ಹೇಳುದಾ? ಮೈ ಮಾಮ ಇಸ್ ಸಚ್ ಅ ಸ್ವೀಟ್ ಹಾರ್ಟ್. ಅವರು ಯಾವತ್ತು ಯಾರಿಗೂ ಕೆಟ್ಟದ್ದು ಬಯಸಿದವರೇ ಅಲ್ಲ. ಐ ಆಮ್ 100% ಶೋರ್ ಹಿ ಇಸ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಈವನ್ ಈ ಸೋಲ್ ವುಡ್ ನಾಟ್ ಈವನ್ ಥಿಂಕ್ ಆಫ್ ಹರ್ಟಿಂಗ್ ಮೀ ಅಂತ ಒಂದು ಮನುಷ್ಯ ಅದು. ಮತ್ತೆ ಇದು ಎಂತ ಹಾಗಾದ್ರೆ? ವಾಟ್ ವಾಸ್ ಇಟ್ ನಂದು ಭ್ರಮೆಯ? ಅದು ಭ್ರಮೆ ಅಂತ ಹೇಳ್ತೀರಾ? ಬಟ್ ನಾನು ಫೀಲ್ ಮಾಡಿದಕ್ಕೆ ಅಂತ ಆನ್ಸರ್. ಈಗ ಯಾರು ಎಂತ ಸಹ ಹೇಳ್ಬೋದು, ಅದೇ ಹೇಳಿದಲ್ಲ, ನಮ್ಮ ಫೀಲಿಂಗ್ ಮೇಲೆ ಎಲ್ಲ ಡಿಪೆಂಡ್ ಆಗುದು, ಗೊತ್ತಾಯ್ತಾ? ನಮ್ಮ ಫೀಲಿಂಗ್ಸೇ ಎಲ್ಲ ಮ್ಯಾಟರ್ ಆಗುದು. ಅಂತದ್ ಕೆಲವಾಗಿದೆ, ಆಯ್ತು, ತುಂಬಾ ಉಂಟು. ನಾನು ಆಕ್ಚುಲಿ ನನ್ನ ಗಂಡನ ಹತ್ರ ಹೇಳ್ತಾ ಇದ್ದೆ, ವಿ ಶುಡ್ ಡೂ ಅ ಬ್ರಾಡ್ಕಾಸ್ಟ್ ಎಲ್ಲಿ ಇದನ್ನೆಲ್ಲ ವಿ ಹ್ಯಾವ್ ಟು ಡಿಸ್ಕಸ್ ದೀಸ್ ಆರ್ ದ ಡಾರ್ಕ್ ಸೈಡ್ ಆಫ್ ಶಿಲ್ಪಿ, ಸ್ವಲ್ಪ ಗೊತ್ತಾಗ್ಲಿ ಅಂತ ಹೇಳಿ. ಎಷ್ಟೋ ಜನರಿಗೆ ಗೊತ್ತಿಲ್ಲ ದಟ್ ಐ ಕ್ಯಾನ್ ಸೆನ್ಸ್ ನೆಗೆಟಿವ್ ಎನರ್ಜೀಸ್ ಅಂತ ಹೇಳಿ. ನಂಗೆ ನಾಟ್ ಜಸ್ಟ್ ನೆಗೆಟಿವ್ ಅಂತ, ಐ ಕ್ಯಾನ್ ಸೆನ್ಸ್ ಎನರ್ಜೀಸ್, ಅಷ್ಟು ಗೊತ್ತುಂಟು ನನಗೆ. ಬಿಕಾಸ್ ನಾಟ್ ಜಸ್ಟ್ ಒನ್ಸ್ ಟ್ವೈಸ್, ಈಗ 1-2 ಸರಿ ಆದ್ರೆ ಓಕೆ. ಇದು ಗಡಿ ಆಗುದು ಅಂತ ಹೇಳಿದ್ರೆ ಎಂತದ? ಪ್ರತಿ ಸರಿ ಸಾಗುದು ಅಂತ ಹೇಳಿದ್ರೆ ನಾಟ್ ಕೂಲ್ ಅಲ್ಲ. ಈ ನಿಮ್ಮಲ್ಲಿ ಯಾರೋ ಕೆಲವರೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, ಇವರಿಗೆ ತಾಯ್ತೆಲ್ಲ ಕಟ್ಲಿಕ್ಕೆ ಆಗುದು. ನೋಡಿ ಆಲ್ರೆಡಿ ಉಂಟು. ಲೈಕ್ ಐ ನೆವರ್ ಮಿಸ್ ಮೈ ತಾಯ್ತಾಸ್, ಐ ನೆವರ್ ಮಿಸ್ ಮೈ ಥ್ರೆಡ್. ಇದಿಲ್ಲದೆಲ್ಲ ನನ್ಗೆ ಆಗುದಿಲ್ಲ, ಲೈಕ್ ಐ ಕಾಂಟ್. ಮತ್ತೆ ಇನ್ನೊಂದು ಎಂತ ಗೊತ್ತುಂಟಾ, ಇನ್ನೊಂದು ತುಂಬಾ ವರ್ಸ್ಟ್ ಕೇಸಲ್ಲಿ ಆಗುವಂಥದ್ದು, ನಾನು ಫೀಲ್ ಮಾಡಿದ್ದನ್ನು. ಈ ಅಮಾವಾಸ್ಯೆ ದಿವಸ ಎಲ್ಲ ಉಂಟಲ್ಲ, ಸ್ವಲ್ಪ ಆಗ ಎನರ್ಜೀಸ್ ಎಲ್ಲ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಇರ್ತದೆ, ಗೊತ್ತಾಯ್ತಾ? ಆಗ ನಿಮ್ಗೆ ಒಂಚೂರು ಫೀಲಿಂಗ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುದು. ಅದು ಎಷ್ಟು ಜನರಿಗೆ ಆಗಿದಿಲ್ಲ ಅಂತ ಗೊತ್ತಿಲ್ಲ. ಬಟ್ ಇನ್ ಕೇಸ್ ನಿಮ್ಗೆ ಸಹ ಆಗಿದ್ರೆ ನಂಗೆ ತಿಳಿಸಿ, ಆಯ್ತಾ? ಐ ವುಡ್ ಲವ್ ಟು ಶೇರ್ ಯುವರ್ ಸ್ಟೋರೀಸ್ ಆಸ್ ವೆಲ್. ಮೇ ಬಿ ಹೀಗೆ ಬ್ಲಾಗ್ ಮಾಡ್ತಾ ವೆನ್ ಐ ಆಮ್ ಡೂಯಿಂಗ್ ಮೈ ಟೈನಿ ಲಿಟಲ್ ಮೇಕಪ್ ಕ್ಲಾಸ್ ಅಲ್ಲ ಮಾರಿ, ನಂಗೆ ಇನ್ನೂ ಸಹ ಗೊತ್ತಿಲ್ಲ ಸರಿ ಕಟ್ಟಲ್ಲಿ. ನಂಗೆ ಗೊತ್ತಿದ್ದದ್ದನ್ನು ನನ್ನ ಪಡಿಗೆ ಮಾಡುದು, ನಂಗೆ ಇಷ್ಟ ಎಕ್ಸ್ಪೆರಿಮೆಂಟ್ ಮಾಡುದು ಅಂತ ಹೇಳಿದ್ರೆ. ಸೊ ಈ ತರ ಮಾಡ್ತಾ ಇರುವಾಗ ಐ ಕ್ಯಾನ್ ಟೆಲ್ ಯು ಗೈಸ್ ಅಲ್ಲ. ನನ್ನ ಗಂಡಂದು ಒಮ್ಮೆ ಕಾಲ್ ಹೋಯ್ತು, ವಾರ್ನ್ ಮಾಡಿ ಬಿಟ್ರು ನಂಗೆ, ಬೇಗ ನೀನು ಮಾಡ್ಬೇಕಿಲ್ಲದಿದ್ರೆ ಕಷ್ಟ ಆಗ್ತದೆ ಅಂತ. ಸೊ ಲೆಸನ್ ಅಪ್, ಇಷ್ಟ ಆಗಿದೆ. ಇನ್ನು ಪಟ ಐಸ್ ಮಾಡುವ. ಇದೊಂದು ಬ್ರೌನ್ ಬ್ರೋ ಜೆಲ್ ಇದೆ ಆಕ್ಚುಲಿ, ಇಲ್ಲಿಗೆ ಹಾಕುವಂಥದ್ದು ಜೆಲ್. ಅದು ಆಕ್ಚುಲಿ ಸೆಟ್ ಮಾಡಿ ಇಡ್ಲಿಕ್ಕೆ ನಮ್ಮದು ಬ್ರೋಸ್. ಇದು ಎಂತ ಗೊತ್ತುಂಟ, ಯಾವ್ದು ಗೊತ್ತುಂಟ? ಬ್ಲೂ ಹೆವೆನ್ ಅಂತ. ನಾನು ಆಕ್ಚುಲಿ ಇದನ್ನು ಬ್ಲಿಂಕಿಟ್ ಇಂದ ತರಿಸಿದ್ದು ಮಾರೆ. ನಂಗೆ ಒಮ್ಮೆ ಟ್ರೈ ಮಾಡ್ಬೇಕಿತ್ತು ಆಕ್ಚುಲಿ. ದಿಸ್ ಹೌ ಇಟ್ ಲುಕ್ಸ್, ಆಯ್ತಾ? ಇದು ಗ್ರೇ ಕಲರ್ ಕಾಣ್ತದ? ಇದನ್ನು ಹೀಗೆ ಬಾಚಿದ್ರೆ ಆಯ್ತು, ಹೀಗೆ ಬಾಚಿ. ಸಿ, ಟರಾ! ಮತ್ತೆಂತ ವಿಶೇಷ ಎಲ್ಲ ನಿಮ್ಮದು? ನೀವೊಂಚೂರು ಕಾಮೆಂಟ್ ಅಲ್ಲಿ ನಂಗೆ ಹೇಳ್ಬೇಕಾ? ಕಾಮೆಂಟ್ಸ್ ಅಲ್ಲಿ ನಿಮ್ಮದೆಂತಾದ್ರು ಹಾರರ್ ಸ್ಟೋರೀಸ್ ಎಲ್ಲ ಇದ್ರೆ ಹೇಳಿ, ಆಯ್ತಾ? ಐ ವುಡ್ ಲವ್ ಟು ಡಿಸ್ಕಸ್. ನಾನು ಆ ಸ್ಟೋರಿ ಇಲ್ಲದಿದ್ರೆ ನಂಗೆ ಇಮೇಲ್ ಮಾಡಿ. ನಾನು ಇಮೇಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ, ಅಥವಾ ನಾನು ಪಿನ್ಡ್ ಕಾಮೆಂಟ್ ಅಲ್ಲಿ ಹಾಕ್ತೇನೆ. ನಂಗೆ ಇಮೇಲ್ ಮಾಡಿ, ನಂಗೆ ನಿಮ್ಮದು ಸ್ಟೋರಿ ಹೇಳಿ. ನಾವೊಂದು ಮಾಡುವ ಹಾಗೆ ಬ್ರಾಡ್ಕಾಸ್ಟ್. ಎಂತ ಹೇಳ್ತೀರಿ? ಡೋಂಟ್ ವಾಂಟ್ ಯು ಐಡೆಂಟಿಟಿ ಟು ಬಿ ಡಿಸ್ಕ್ಲೋಸ್ಡ್, ದೆನ್ ವಿ ಕ್ಯಾನ್ ವರ್ಕ್ ಆನ್ ದಟ್ ಆಸ್ ವೆಲ್. ನನ್ನ ಲೈಫಲ್ಲಿ ನಾನು ಟೈಮಲ್ಲಿ ಹೋಗ್ಲಿಲ್ಲ. ನಾನು ಟೈಮಲ್ಲಿ ಎಲ್ಲಿಯಾದ್ರೂ ಎನಿ ಈವೆಂಟ್ ಫಾರ್ ದಟ್ ಮ್ಯಾಟರ್ ಇದ್ರೆ ಸಹ ಟೈಮಲ್ಲಿ ಹೋದ ದಿವಸ ಭೂಕಂಪ ಆಗ್ತದೆ. ಅದಕ್ಕೆ ಹೋಗುದಿಲ್ಲ ನಾನು, ಭೂಕಂಪ ಬೇಡ ನಂಗೆ. ಬಟ್ ರಾಂಗ್ ಅಲ್ಲ, ಹಾಗೆ ಟೈಮ್ ಸೆನ್ಸ್ ಇರಬೇಕು. ಎಂತಾದ್ರೂ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಇದ್ರೆ ಗೊತ್ತಿರ್ತದೆ, ಬೆಳಗಿಂದ ಇರ್ತದೆ ಮಂಡೆಯಲ್ಲಿ. ಮತ್ತೆ ಹೋಗುದು ಮಾರ್ಕೆಟ್ ಕ್ಲೋಸ್ ಆದ ನಂತರ. ಬೋಡ ಶೀರಾ
ಅಲ್ಲ ಮತ್ತೊಂದು ಹೇಳ್ತೇನೆ ನಾನು ನಿಮ್ಗೆ ಹಾರರ್ ಸ್ಟೋರಿ. ಇದು ಮದುವೆ ಆದ ನಂತರ ಆಯ್ತಾ. ಮದುವೆ ಆದ ನಂತರ ನಾನು ಮತ್ತೆ ನನ್ನ ಹಸ್ಬೆಂಡ್ ಮತ್ತೆ ಹಸ್ಬೆಂಡ್ ಇದು ಬ್ರದರ್ಸ್ ಅಂದ್ರೆ ಅವರ ಕಸಿನ್ಸ್ ಆಬ್ವಿಯಸ್ಲಿ ಮೈ ರಿಲೇಟಿವ್ಸ್. ಸೊ ಅವರ ಜೊತೆ ನಾವು ಹೊರಗೆ ಹೋಗಿದ್ವಿ. ಹೊರಗೆ ಹೋಗಿದ್ದು ಅಂತ ಹೇಳಿದ್ರೆ ಐ ಥಿಂಕ್ ನಾವು ಕೋಲಕ್ಕೆ ಹೋಗುದಾ ಏನು, ನಂಗೆ ಅದಷ್ಟು ಕರೆಕ್ಟ್ ನೆನಪಿಲ್ಲ. ಕೋಲಕ್ಕೇನೋ ಹೋದದ ಅಂತ ನಾನು. ಸೊ ಹೋಗಿದ್ದಾನೆ, ಕತ್ತಲೆ. ಒಂದು ಕಡೆ ಇವರು ಸುಸ್ಸು ಮಾಡ್ಲಿಕ್ಕೆ ಅಂತ ನಿಲ್ಸಿದ್ದಾರೆ, ಇವರು ಸುಸ್ಸು ಮಾಡ್ತಾ ಇದ್ದಾರೆ ಗೊತ್ತಾಯ್ತು. ಒಂಚೂರು ಆಚೆ ಅಂದ್ರೆ ಈಗ ಕಾರಿಗೆ ನಿಂತಿದೆ, ನಾನು ಇಲ್ಲಿ ಕೂತಿದ್ದೇನೆ ಫ್ರಂಟ್ ಸೀಟ್ ಅಲ್ಲಿ. ಇದು ಪ್ರಿನ್ಸಸ್ ಸೀಟ್ ಉಂಟಲ್ಲ, ಅಲ್ಲಿ ಕೂತಿದ್ದೇನೆ. ಅಲ್ಲಿಂದ ಈ ಕಾರ್ನರಿಗೆ ನಾನು ನೋಡ್ತಾ ಇದ್ದೇನೆ, ಇವರು ಹಿಂದೆ ಸುಸು ಮಾಡ್ತಾ ಇದ್ದಾರೆ. ತುಳು ಅಲ್ಲಿ ಸುಸುಗೆ ಪಡಿಕೆ ಹೇಳುದು, ಪಡಿಕೆ ಮೈಪು ಅಂತ ಹೇಳುದು, ಪಡಿಕೆ ಆಯ್ತು ಅಂತ ಇರೋದು ಅಲ್ಲಿ. ಓಕೆ, ನಾನು ನನ್ನದು ಡಯಾಗಿನಲ್ಲಿಗೆ ನೋಡ್ತಾ ಇದ್ದೇನೆ, ಅಂದ್ರೆ ನಂದು ಲೆಫ್ಟ್ ಹ್ಯಾಂಡ್ ಸೈಡ್ ಡಯಾಗಿನಲ್ಲಿಗೆ ನೋಡ್ತಾ ಇದ್ದೇನೆ. ನೋಡಿ ಸ್ವಲ್ಪ ಹೊತ್ತಾದ ನಂತರ ಒಂದು ವೈಟ್ ಕಲರ್ ಬ್ಲೇಸ್ ಅಂತ ಹೇಳ್ಬೋದು, ಒಂಥರ ಒಂದು ಹೇಳ್ತಾರೆ ಮಾರಾಟಕ್ಕೆ, ಒಂದು ಫ್ಲಾಶ್ ಆದಾಗೆ ಒಂದು ವೈಟ್ ಫ್ಲಾಶ್ ಆಯ್ತಾ. ಸ್ವಲ್ಪ ಹೊತ್ತಾದ ನಂತರ ಆ ಫ್ಲಾಶ್ ಹೋಯ್ತು. ಎಂತ ಮಾರ ಸಿಡ್ಲೋಡ್ತದಂತ ನಾನು ನೋಡ್ತಾ ಇದ್ದೇನೆ ಕಣ್ಣು ಬಾಯ್ಬಿಟ್ಟು. ಸ್ವಲ್ಪ ಹೊತ್ತಾಗಿ ನೋಡ್ತೇನೆ, ಅಲ್ಲಿ ಒಂದು ಮುಂಡು ಹಾಕಿ ಒಂದು ಜನ ನಿಂತಿದೆ. ಪಿಂಕ್ ಮುಂಡು ತರ ಇತ್ತು, ನಾನು ಪಿಂಕ್ ಮುಂಡು ಅಂತಾನೆ ಹೇಳ್ತೇನೆ ಬಿಕಾಸ್ ನಂಗೆ ಅದೇ ಮೇನ್ ಆಗಿ ಕಾಣಿದು. ಒಂದು ಶರ್ಟ್ ಮುಂಡಾಸ ತಲೆಯಲ್ಲಿ, ಸಪೂರ ಸ್ವಲ್ಪ ಪ್ರಾಯದವರು ಆಯ್ತಾ, ಅಜ್ಜ ತರ ಇದ್ರು. ಅಜ್ಜ ಸಲ್ಲ, ಒಂದು ಮಿಡ್ ಏಜ್ ಅಜ್ಜ. ಮಿಡ್ ಏಜ್ ಅಜ್ಜ ಆಗುದಿಲ್ಲಲ್ಲ, ಮಿಡ್ ಏಜ್ ಅಂಕಲ್, ಸಾರಿ ಆಯ್ತಾ, ನಾಟ್ ಟು ಹರ್ಟ್ ಎನಿಬಡಿ. ನೋಡ್ಲಿಕ್ಕೆ ನೋಡಿ ಆಗಿದೆ, ನನ್ನ ಬಗ್ಗೆ ಮಾನಸಿಕ ಆಗಿದೆ ನನಗೆ ನೋಡಿ. ನಾನು ಮಾತಾಡ್ಲಿಕ್ಕೆ ಸಲ್ಲ, ನನ್ಗೆ ಹೇಳಲಿಕ್ಕೆ ಸಲ್ಲ, ಬಿಡ್ಲಿಕ್ಕೆ ಸಲ್ಲ, ಫುಲ್ ತಲೆ ಹಾಳಾಗ್ತಾ ಉಂಟು ನನ್ಗೆ. ಎಂತ ಮಾಡುದು ಅಂತ ಇವರಿಗೆ ಹೇಳಲಿಕ್ಕೆ ನನಗೆ ಬಾಯಿ ಬರ್ತಾ ಇಲ್ಲ. ಇವರು ಹಿಂದೆ ಇದ್ದಾರೆ, ಮಾತಾಡ್ತಿದ್ದಾರೆ, ನನ್ನ ಕಡೆಗೆ ಕಾಣ್ತಾ ಉಂಟು. ಸ್ವಲ್ಪ ಹೊತ್ತಾದ ನಂತರ ಸಣ್ಣ ಬಂದು ಈ ಸ್ಯಾಟ್ ಇನ್ ಆಬ್ವಿಯಸ್ಲಿ ಇನ್ ದ ಡ್ರೈವಿಂಗ್ ಸೀಟ್. ನಾನು ಹೇಳಿದ್ನ ಅಂತ ಮೋಸ್ಟ್ಲಿ ಅವರಿಗೆ, ಐ ಡಿಡ್ ಟೆಲ್ ಹಿಮ್. ನಂಗೆ ಅಲ್ಲಿ ಎಂತದೊಂದು ಪಾಸ್ ಆದಾಗ ಆಯ್ತು ಅಂತ ಹೇಳಿ, ಅಂದ್ರೆ ಜನ ಇದ್ರು ನನ್ನೊಟ್ಟಿಗೆ ಆಯ್ತಾ. ಅಂಡ್ ಸಿ ಐ ಟೆಲ್ ಯು, ನಮ್ಗೆಲ್ಲ ಇರುವುದೊಂದು ಕಾಮನ್ ಪ್ರಾಬ್ಲಮ್. ಇದನ್ನ ಯಾರಿಗೆಲ್ಲ ಇದು ಅನುಭವ ಉಂಟು ಅವ್ರು ಗ್ಯಾರಂಟಿ ನನ್ನೊಟ್ಟಿಗೆ ಅಗ್ರಿ ಮಾಡ್ತಾರೆ. ನಮ್ಗಿರುವಂತಹ ಒಂದು ಕಾಮನ್ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ, ಜನ ನಮ್ಮನ್ನು ನೋಡುವ ರೀತಿ ಬೇರೆ ಇರ್ತದೆ ಗೊತ್ತಾಯ್ತಾ. ಈಗ ನನ್ಗೇನಾದ್ರೂ ಇದೆಲ್ಲ ಕಾಣ್ತಾ ಉಂಟು ಅಂತ ಹೇಳಿದ್ರೆ ಸೀದಾದಲ್ಲಿ ತಗೊಳ್ಳೋದಿಲ್ಲ ಅದನ್ನು, ಕ್ಲಿಯರ್ ಕಟ್ ಆಗಿ ಅದಕ್ಕೊಂದು ಆತರ ನೆವರ್ ಆ ಚಾನ್ಸೇ ಇಲ್ಲ. ಅದು ಒಂಚೂರು ಇನ್ಸಲ್ಟ್ ಮಾಡ್ಬೇಕು, ಒಂಚೂರು ಹೀಯಾಳಿಸ್ಬೇಕು. ಈಗ ನೋಡಿ ಬೇಕಿದ್ರೆ ಈ ಬ್ಲಾಗ್ ಈಗ ಹೊರಗೆ ಹೋಗ್ತದಲ್ಲ, ಇದ್ರಲ್ಲಿ ಸಹ ಕೆಲವರು ಇರ್ತಾರೆ ಕಕ್ಕ ಮಾಡ್ಲಿಕ್ಕೆ ಬರ್ತಾರೆ. ಈಗ ನನ್ನ ಪ್ರೊಫೈಲಿಗೆ ಆಕ್ಚುಲಿ ಕಕ್ಕ ಮಾಡ್ಲಿಕ್ಕೆ ಬರುದಲ್ಲ, ನನ್ನ ಕಕ್ಕ ತಿನ್ಲಿಕ್ಕೆ ಬರುದು, ಅದು ಬೇರೆ ವಿಷಯ. ಓಕೆ, ಸೊ ಈ ತರ ಎಲ್ಲ ಇರುವಾಗ ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ನೀರಾಯ್ತು, ಇದೊಂದು ಹಾಕ್ತೇನೆ ಆಯ್ತಾ, ನಾನೊಂದಿಷ್ಟು ಮಾತಾಡ್ತೇನೆ ಮಾರ ಸ್ಯಾವ್, ಇದೊಂದು ಹಾಕಿ ಬಿಡ್ತೇನೆ. ಶಾರ್ಪ್ ಇಲ್ಲ ಆಯ್ತಾ, ಕಂತುತ್ತಾ ಉಂಟು ನೋಡಿ ಎಷ್ಟು ಉದಾಸೀನ ಅಂತ ಹೇಳಿದ್ರೆ. ನಂಗೆ ಶಾರ್ಪ್ನರಲ್ಲಿ ಶಾರ್ಪ್ ಮಾಡ್ಲಿಕ್ಕೆ ಬೇಡ, ಆದ್ರೆ ಸಹ ಮಾತು ನಿಲ್ಲಿಸುದಿಲ್ಲಲ್ಲ ನಾನು. ನಾನು ದಿನಾಲು ಒಂದೊಂದು ವ್ಲಾಗ್ ಮಾಡುವ ಅಂತ ನಂಗೆ ಆಸೆ ಮಾರ, ನಂಗೆ ಭಾರಿ ಇಷ್ಟ. ನಿಮ್ಮ ಜೊತೆ ಕನೆಕ್ಟ್ ಆಗ್ಬೋದಲ್ಲ, ಖುಷಿ ಆಗ್ತದೆ. ನೋಡಿರಾ ಇದು ಯಾವ್ದು ಗೊತ್ತುಂಟಾ? ಇದು ಯಾವ್ದಾ, ರಿನೇದು ಸೀಮಿ ಶೈನ್ ಅಂತ ಪಿಂಕ್ ವಾವ್ ಅಂತ ಉಂಟು, ವಾವ್ ಅಂತ ಉಂಟು. ಇದೆಷ್ಟು ಕೊಟ್ಟಿದ್ದೇನೆ ಗೊತ್ತುಂಟು ಇದಕ್ಕೆ? 350 rupees, 2.5 ml ಇರುದು ಇದರಲ್ಲಿ. ಐಮ್ ಥಿಂಕಿಂಗ್ ಐ ಕ್ಯಾರಿ ದಿಸ್. what do you think? Good no? ಭಾರಿ ಚಂದ ಉಂಟು, ಭಾರಿ ಚಂದಸ್, ಲವ್ಲಿ. ಇದೊಂದು ಇದು ತುಂಬಾ ಚಂದ ಉಂಟು ಟಿಂಟ್, ರಿನದು ಟಿಪ್ ಟು ಟಿಪ್ ಅಂತ ವಾಟರ್ ಟಿಂಟ್. ಇದು ಒಂದು ಡ್ರಾಪ್ ಹಾಕುವ ಅನ್ಕೊಂಡು ಏಳೆಂತ ಮಾಡ್ತಾ ಇತ್ತು. ಒಂದು ಡ್ರಾಪ್ ಹೇಳಿ ಏಳೆಂತ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ವಿ. ಇದ್ರಲ್ಲಿ ಉಂಟಲ್ಲ 1 ಡ್ರಾಪ್ ಹೇಳಿದ್ ನಾನು, ಇದನ್ನೇ ನಾನು ಮಾಡುದು. ಓಕೆ, ಎನಿವೆ ಕಮಿಂಗ್ ಬ್ಯಾಕ್. ಅದಾದ ನಂತರ ಮನೆಗೆ ಬಂದ ತಕ್ಷಣ ಮಾತ್ರ ನಾನು ಹೇಳಿದೆ, ಬಾಬಾ ನಾನು ಹೀಗೆ ನಾನು ಅಲ್ಲಿ ಒಂದು ಅಜ್ಜನನ್ನು ಕಂಡೆ. ಎಂತ ಅಂತ ಗೊತ್ತಿಲ್ಲ ನನಗೆ, ಅದು ಈಗ ಸಹ ನನಗೆ ಕ್ಲಾರಿಟಿ ಇಲ್ಲ, ಅದು ಸತ್ಯವಾ ಸುಳ್ಳುವಾ ಅಥವಾ ನಂಗೆ ಹಾಗೆ ಅನಿಸಿದ, ನಂಗೆ ಹಾಗೆ ಫೀಲ್ ಆಗಿದೆ, ಎಂತ ಅಂತ ಗೊತ್ತಿಲ್ಲ ಅಂತ ಹೇಳಿದೆ. ಸೊ ಹಿ ವಾಸ್ ಲೈಕ್, ನೋಡು ಕೆಲವೊಂದು ಜಾಗದಲ್ಲಿ ಅಂತ ಒಂದು ಲಕ್ಕಿಲಿ ಮೈ ಹಸ್ಬೆಂಡ್, ಓಕೆ ಟಚ್ ವುಡ್, ಲಕ್ಕಿಲಿ ಮೈ ಹಸ್ಬೆಂಡ್ ಅನ್ಲೈಕ್ ಅದರ್ಸ್,
ಈ ಕೆಲವರೆಲ್ಲ ಇರ್ತದೆ ಅದೆಲ್ಲ ಸಾಮಾನ್ಯ ಎಂತ ನಿನ್ನ ಮಂಡೆ ನಿನ್ನ ತಲೆಯಲ್ಲಿ ಅದೇ ಹಾಗೆಲ್ಲ ಇರ್ತದಲ್ಲ. ಮೈ ಹಸ್ಬೆಂಡ್ ಇಸ್ ನಾಟ್ ಲೈಕ್ ದಟ್. ಈಸ್ ಅ ಕೈಂಡ್ ಗೈ. ಹಿ ಅಂಡರ್ಸ್ಟ್ಯಾಂಡ್ಸ್ ಮೈ ಪ್ರಾಬ್ಲಮ್. ನಾನು ಅವ್ರ ಹತ್ರ ಫಸ್ಟ್ ಇದನ್ನು ಹೇಳುವಾಗ ಸಹ ಹಿ ರೆಸ್ಪಾಂಡೆಡ್ ರಿಯಲಿ ವೆಲ್. ಅವ್ರು ಹೇಳಿದ್ರು ಈ ತರ ಎಲ್ಲ ಆಗುದು ಸಹಜ. ಒಂದ್ ನಿಮಿಷ ಆಯ್ತಾ, ಒಂದ್ ನಿಮಿಷ ಸ್ಪ್ರೇ ಮಾಡ್ತೇನೆ. ಸೀಲ್ ಆಯ್ತದ್ದು, ಸೀಲ್ ಅಲ್ಲೇ. ಕೆಲವೊಂದು ಜಾಗದಲ್ಲಿ ಆ ತರ ಇರ್ತದೆ. ಮೇ ಬಿ ಇಟ್ಸ್ ದೇರ್ ಟೆರಿಟರಿ, ಯುನೋ. ಅಲ್ಲಿಗೆ ನಾವು ಹೋಗುದ್ವಲ್ಲ, ನಮ್ಮನ್ನು ನೋಡ್ಲಿಕ್ಕೆ ಏನಾದ್ರು ಬಂದಿರ್ಬೋದು. ನಾಟ್ ಮ್ಯಾಂಡೇಟ್ರಿಲಿ ಅವ್ರು ನನಗೆ ಉಪದ್ರವ ಕೊಡ್ಲಿಕ್ಕೆ ಬರುದು ಅಂತ ಹೇಳಿ. ಇಟ್ಸ್ ನಾಟ್ ದಟ್ ವೇ. ದಟ್ ಇಸ್ ಟ್ರೂ. ಐ ಹ್ಯಾವ್ ಲರ್ನ್ಡ್ ಅಬೌಟ್ ಇಟ್ ಆಕ್ಚುಲಿ. ಎಲ್ಲ ಎನರ್ಜಿ ನೆಗೆಟಿವ್ ಇರುವುದಿಲ್ಲ. ದೇ ಡೋಂಟ್ ಹಾರ್ಮ್ ಯು, ದೇ ಓನ್ಲಿ ವಾಚ್, ದೇ ಜಸ್ಟ್ ಸಿ. ಯಾಕಂದ್ರೆ ರೆಸಿಡೆನ್ಷಿಯಲ್ ಎನರ್ಜೀಸ್ ಆಗಿರ್ತದೆ, ಅಂದ್ರೆ ಆ ಜಾಗದಲ್ಲಿ ಇದ್ದಂಥದ್ದು, ಇರುವಂತದ್ದು. ಸೊ ಅವರು ನಮ್ಗೆ ಎಂತ ಉಪದ್ರ ಕೊಡುವುದಿಲ್ಲ. ಬಟ್ ಆಸ್ ಲಾಂಗ್ ಆಸ್ ವಿ ಡೋಂಟ್ ಟ್ರಬಲ್ ದೆಮ್, ದ ಮೊಮೆಂಟ್ ವಿ ಟ್ರಬಲ್ ಆಬ್ವಿಯಸ್ಲಿ ದೇ ಗೆಟ್ ಟ್ರಿಗರ್ಡ್. ಅಲ್ಲ, ಈಗ ನಿಮ್ಮದು ಕಾಳೆ ಹೇಳಿದ್ರೆ ನೀವು ಬಿಡ್ತೀರಾ? ಇಲ್ಲ ಅಲ್ಲ, ಆಬ್ವಿಯಸ್ಲಿ ಅದೇ ರೀತಿ ಆಗುದು. ಒಂದ್ ನಿಮಿಷ. ಸಣ್ಣ ರಪಕ್ಕ ಬಂದ್ರು. ಸೊ ನಂಗೆ ಎಂತ ಮಾಡ್ಲಿಕ್ಕೂ ಆಗ್ಲಿಲ್ಲ. ಐ ಹ್ಯಾಡ್ ಟು ರಶ್. ಸೊ ಪಟಾಪಟ್ ನಂದೆಲ್ಲ ಔಟ್ಫಿಟ್ ಎಲ್ಲ ಹಾಕಿ ಓಡಿ ಬಂದೆ. ಸೊ ದಿಸ್ ಇಸ್ ದ. ಒಂದ್ ನಿಮಿಷ, ನಿಮ್ಗೆ ಕಾಣುದಿಲ್ಲ ಅಂತಲ್ಲ, ಒಂದ್ ನಿಮಿಷ ನಿಲ್ಲಿ. ಎಂತದ್ದು ಬಟನ್ ಪ್ರೆಸ್ ಮಾಡಿದೆ, ನಂಗೆ ಎಂತಂತ ಗೊತ್ತಿಲ್ಲ. ಸೊ ಎಸ್, ದಿಸ್ ಇಸ್ ದಿ ಔಟ್ಫಿಟ್. ಸಾರಿ ಅಬೌಟ್ ಮೈ ಬ್ಯಾಗ್. ನಾನು ಒಳಗೆ ಹಾಕಿದ್ದು ಇಟ್ಸ್ ಅ ಕಾಟ್ ಸೆಟ್. ವಾಟ್ ಡು ಯು ಕಾಲ್ ಕಾಟ್ ಸೆಟ್? ನೋ, ಇಟ್ಸ್ ನಾಟ್ ಅ ಕಾಟ್ ಸೆಟ್. ಇಟ್ಸ್ ಅ ಜಂಪ್ ಸೂಟ್. ಇಟ್ಸ್ ಅ ಜಂಪ್ ಸೂಟ್. ಓಕೆ, ಇದು ಬ್ಲ್ಯಾಕ್ ಶೇಡ್ ಅಲ್ಲಿ ಉಂಟು. ಸ್ವಲ್ಪ ಲೂಸ್ ಆಗ್ತಾ ಉಂಟು ನನಗೆ, ಅಂದ್ರೆ ಇಟ್ಸ್ ಸೈಜ್ ಲಾರ್ಜ್. ನಾನು ಸ್ವಲ್ಪ ಈಗ ಸ್ವಲ್ಪ ಸ್ಲಿಮ್ ಆದ ಕಾರಣ ಲಾರ್ಜ್ ಆಗ್ತಿಲ್ಲ ನನಗೆ, ಮೀಡಿಯಂ ಆಗ್ತದೆ. ಸೊ ದಿಸ್ ಇಸ್ ದ ಒನ್, ಅಂಡ್ ದಿಸ್ ಇಸ್ ಮೈ ಓವರ್ ಕೋಟ್. ಅಂಡ್ ಯಾ, ಸ್ವಲ್ಪ ಬ್ಲಿಂಗ್ ಬ್ಲಿಂಗ್ ಹಾಕಿದ್ದೇನೆ ಇಲ್ಲಿ, ಸ್ವಲ್ಪ ಇಲ್ಲಿ ಬ್ಲಿಂಗ್ ಬ್ಲಿಂಗ್, ಇಲ್ಲಿ ಮತ್ತೆ ಇಲ್ಲಿ ಒಂದು ಬ್ಲಿಂಗ್ ಉಂಟು. ಅದು ಪರ್ಸ್ ಬಿಟ್ಟು ಬಂದದ್ದು. ಹಾಗೆ ನಾವೊಂದು ಮನೆಯಿಂದ ಹೊರಟು ನಾನೊಮ್ಮೆ ಫೋನ್ ಬಿಟ್ಟು ಬಂದೆ, ಮತ್ತೆ ಒಮ್ಮೆ ಅವರು ಪರ್ಸ್ ಬಿಟ್ಟು ಬಂದ್ರು. ಸರಿ ಆಯ್ತು ಅಲ್ಲಿಗೆ. ನಾವ್ ವಿ ಆರ್ ಹೆಡಿಂಗ್ ಟವರ್ಡ್ಸ್ ದಿ ಡೆಸ್ಟಿನೇಷನ್. ಅಲ್ಲಿ ಹೋಗಿ ಎಲ್ಲಿ ಏನ್ ಮಾಡ್ತೇವೆ ಅಂತ ಎಲ್ಲ ತೋರಿಸ್ತೇನೆ. ಓಕೆ, ಹೋಗ್ತಾ ಇದ್ದೇವೆ. ದೂರ ಹೋಗುದು ಬಾಬು ನಾವೀಗ. ಈಗ ಪಣಂಬೂರಲ್ಲೇ ಬೈಕಂಪಾಡಿ. ಯಾಕೆ? ಅದಕ್ಕೆ ನಂಗೊಂದು ಪೇಮೆಂಟ್ ಕಲೆಕ್ಟ್ ಮಾಡ್ಲಿಕ್ಕೆ. ಹಾಗೆ ರೆಸ್ಟೋರೆಂಟಿಗೆ ಕಾಲ್ ಮಾಡಿ ಬುಕ್ ಮಾಡಿ ಆಯ್ತು. ಸಿಗ್ಲಿಲ್ಲ ಆಕ್ಚುಲಿ ಪ್ಲೇಸ್ ಕೂತ್ಕೊಳ್ಳಿಕ್ಕೆ. ಅದಕ್ಕೆ ಅವರು ನಮ್ಗೆ ಹೇಳಿದ್ದಾರೆ, ನೆಲದಲ್ಲಿ ಚಾಪೆ ಹಾಕಿ ಕೊಡ್ತೇವೆ, ನೀವು ಪಜೆಯಲ್ಲಿ ಕೂತ್ಕೊಳ್ಳಿ ಹೇಳಿದ್ದಾರೆ. ಹಾಗೆ ಸಣ್ಣ ಎಗ್ರೆ ಅಲ್ಲ, ಸಣ್ಣ ಪಜೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಲಿಕ್ಕಲ್ಲ ನಾವೀಗ ಪಜೆಯಲ್ಲಿ ಕೂತ್ಕೊಂಡೆಲ್ಲ ಮಾಡೋದು. ಈಗ ಇಲ್ಲ, ಬುಕ್ ಆಗಿದೆ ಮೋಸ್ಟ್ ಸರ್ಟಲ್ಲಿ, ಗೊತ್ತಿಲ್ಲ. ಮತ್ತೆ ಈಗ ಹೋಗಿ ಮತ್ತೆ ನೋಡ್ಬೇಕು. ಆಗಿದ್ವಿ, ಎಲ್ಲಿ ಬಂದಿದ್ದೇವೆ ನೋಡುವ. ಶೂಲಿನ್ ಪ್ಯಾಲೇಸ್ ಬೊಕ್ಕ ಬೆಟ್ಟ ಒಂದು ರಟ್ಟು ಬೇತೆ ಬೇತೆನಾ? ಶೂಲಿನ್ ಪ್ಯಾಲೇಸ್ ಇದು ಶೂಲಿನ್ ಅಲ್ಲ ಬಾಬಾ, ನೋಡಿ ಅಂತೆ. ಇದ್ರೊಳಗೆ ಹೋಗ್ಲಿಕ್ಕಾ? ಬೆಟ್ಟ. Done the reservation. Yeah. Yes. You can park over there. We'll pick up in the bus. Okay. Oh, later malderate. Yes, let's go. ನಮ್ಮದು ಸವಾರಿ ರೆಡಿ ಉಂಟು. I'm gonna sit here, okay? Thank you. Always. Here we go. ನಾನು ಗಟ್ಟಿ ಫುಲ್ ಡೇ ನಾಲಂಚ ತೊಂದರಿಚ್ಚು. ನೈಸ್ ಪ್ಲೇಸ್. ಬಾಬಾಲ ಅಕ್ವೇರಿಯಂ ತುಲ್ಲಲ್ಪ ತಿರ್ಕು. मूल्यना फिर आवड़ मैं तो लाए. हाँ अच्छा, ठीक है. थैंक यू. Yes. Thank you. There you go. Hello. I need some water. Or a private ticket.
ಯಾರಿಗೆಲ್ಲ ಕುಡಿಲಿಕ್ಕುಂಟಾ? ಕುಡಿಬೇಕಾ? ಹಾ, ದಾರು ಚೈಯೇ ದಾರು, ಬನ್ನಿ ಟೈಟ್ ಆಗುವ. ತನ್ನು ನೀನ್ ಎಂತ ಆರ್ಡರ್ ಮಾಡಿದ್ದು? ರೂಂಬಾ ಹೂ ಚೆನ್ನಾಗಿದೆ. ಈಗ ರುಂಬ ಹೂ ಅನ್ನು ಕುಡಿಯಂತೆ. ನೈಸ್. ಹೇಳು ಕುಡ್ದು ಹೇಳು, ಕತ್ತೆ ಹೇಳು. ರಿಯಲ್ ಎಕ್ಸ್ಪ್ರೆಷನ್ ಬೇಕು, ಮುಖ ತೋರಿಸಿ, ಮುಖ ತೋರಿಸಿ. ನೈಸ್. ಆ ನಾನ್ ಟೇಸ್ಟ್ ಮಾಡಿದೆ, ನಂಗೆ ಮಂಡೆ ಹಾಳಾಯ್ತು ಟೇಸ್ಟ್ ಮಾಡಿದೆ. ಐ ಲೈಕ್ ಇಟ್ ಸ್ವೀಟ್ ನಾರ್ಮಲ್. ನಿಮ್ಗೆ ಒಂಥರ ಹೇಗೆ ಬೇಕು? ಸ್ವೀಟ್ ಅಂಡ್ ಸ್ಪೈಸ್. ಅವರಿಗೆ ಒಂಥರ ಹೀಗೆ ಬೇಕಂತ, ಈಗೆಲ್ಲ ಸಿಗುದಿಲ್ಲ ಅಂತ ಹೇಳಿದ, ಅದಕ್ಕೆ ಸ್ವೀಟ್ ಅಂಡ್ ಸ್ಪೈಸಿ ಅಂತ ಸೆಲೆಕ್ಷನ್ ಮಾಡ್ರಪ್ಪ. ಅಲ್ಲಲ್ಲೇನು ಸಿಕ್ಕಾಕೊಂಡಿದೆ. ಗಲೀಜಿದವ. ಅರ್ಥನೇ ಆಗ್ತಿಲ್ಲ ಎಂತ ಆರ್ಡರ್ ಮಾಡ್ಬೇಕು ಅಂತ ಮೆನು. ನಿಮ್ಗೆ ಎಂತಾದ್ರೂ ಗೊತ್ತುಂಟಾದ್ರೆ ನೀವೇ ಮಾಡಿ, ನಾವು ತಿಂತೇವೆ ಅದು. ನಂಗೆ ಈಗ ಹಸು ಆಗ್ತಾ ಉಂಟು ಜೋರು ಬಾಬಾ, ನಂಗೆ ಜೋರು ಹಸು ಆಗ್ತಾ ಉಂಟು. ಅವನಂತ ಕೇಳಂತೆ, ಕ್ರ್ಯಾಬ್ ನೋಡಿ ಬಂದ, ಒಳಗೆ ಮಾಸ ಉಂಟಂತ ಕೇಳು. ಗೂನಾ ಗೋಶ್. ಆಯ್ತು, ಮತ್ತೆ ನೀನೆಲ್ಲ ಹೇಳ್ಬೇಕಾಯ್ತಾ ಎಂತೆಲ್ಲ ಆರ್ಡರ್ ಮಾಡಿ. ಎಂತ ಗೂನಾ ಟೈಮ್ ಆಯ್ತು ಹೋಟೆಲ್. ಎಂತ ಗೂನಾ ಗೋಶ್? ಎಂತ ಗೂನಾ ಗೋಶ್. ಹೌದು, ಜಾಸ್ತಿ ಟೈಮ್ ಆಗಿ ನೀನ್ ಎಲ್ಲಿ ಕರ್ಕೊಂಡ್ ಬಂದಿದ್ದೀನಿ ನನ್ನನ್ನು ಹೊರಗೆ? ಅಯ್ಯೋ, ಮನೆಯಲ್ಲೇ ಮಾಡ್ತೀನಿ. ಹೋಟೆಲ್ ಇದೆಲ್ಲ ವೆರೈಟಿ ಇದೆ. ಫೇರ್ ಎನಫ್. ಒಂದು ಮಾಲ್ ಬಂತು ಬಾಬಾ, ಇದೆಂತ ಮರ್ತೋಯ್ತಲ್ಲ ನಿಮ್ಗೆ? ಸಮಥಿಂಗ್ ಕುಡ್ಲಾ ಸನ್ಸೆಟ್. ಕುಡ್ಲದಲ್ಲಿ ಹೀಗೆ ಸನ್ಸೆಟ್ ಆಗುದಲ್ಲ ಮಾತ್ರ. ಇದು ಕುಡ್ದಾದ ನಂತರ ನಮ್ಗೆ ಸನ್ಸೆಟ್ ಆಗುದು. ನಿಮ್ಗೆ ಹೇಗೆ ಸಣ್ಣ ಕುಡ್ಲದಲ್ಲಿ ಹಾಗೆ ಸನ್ಸೆಟ್ ಆಗುದು? ನನಗೆ ಸನ್ಸೆಟ್ ಈಗ ಧಕ್ಕೆ ಇಲ್ಲ. ನಂಗೆ ಕುಡಿಲಿಕ್ಕೆ ಧೈರ್ಯ ಬರ್ತಿಲ್ಲ. ಜಂಜಿ ಬಿಡ್ಪಾತು ಒಂದು ಲೇರ ಜಂಜಿದ ಮಾಸ ಉಂಡೆ ಜೊತೆಯರೆ. ನಾವ್ ಆಕ್ಚುಲಿ ಒಂದು ಕ್ರ್ಯಾಬ್ ಇದು ರಿಕ್ವೆಸ್ಟ್ ಹಾಕಿದೆ, ಕ್ರ್ಯಾಬ್ ಬೇಕು ಅಂತ. ಸೊ ಹಿ ಸೆಡ್ ಕ್ರ್ಯಾಬ್ ಉಂಟು ಅಂತ. ಅದಕ್ಕೆ ನನ್ನ ಹಸ್ಬೆಂಡ್ ವಾಸ್ ಲೈಕ್, ಅದರಲ್ಲಿ ಮಾಂಸ ಉಂಟಾ ಅಂತ. ಸೊ ಹಿ ಹ್ಯಾಸ್ ಗಾನ್ ಟು ಚೆಕ್. ಐ ಆಮ್ ನಾಟ್ ಶೋರ್ ವೆದರ್ ಹಿ ಹ್ಯಾಸ್ ಚೆಕ್ಡ್ ಆರ್ ನಾಟ್. ಅದಕ್ಕೆ ನಾವು ಕೇಳುದು, ಅವ್ರು ಜಿಂಜಿದು ಮಾಸ ನೋಡ್ಲಿಕ್ಕೆ ಹೋಗಿದ್ದಾರೆ, ಬರ್ಲಿಲ್ಲ ಇನ್ನು ಅಂತ. वो पकोड़ा कर दीजिए, कॉर्नफ्लोर तवा दे कैसे चाहिए मीडियम अभी तवा दे दो. ಎಟ್ಟಿ ತಿನ್ಬೇಡ. ಯಾವ ಗುಡ್. ಹೌದು ಸರ್, ನಿಕ್ಕಿಷ್ಟ ಅಂದ. ಬಾಬಾ, ವರ್ಲ್ಡ್ ಇದು ಯಾವ ರೆಸ್ಟೋರೆಂಟ್ಗೆ ಹೋದ್ರಿ ಸರ್, ನಿನ್ನದ್ದು ಕೈ ರುಚಿದು ಟೇಸ್ಟ್ ಬರುದಿಲ್ಲ ಬಿಡು. ನಿನ್ನ ಮುಂದೆ ಅವರು ಫೇಲ್, ಅಟ್ಟರ್ ಗೊತ್ತಾಯ್ತಾ? ಯು ಆರ್ ದ ಬೆಸ್ಟ್ ಎವರ್. ಥ್ಯಾಂಕ್ ಯು. ಇದೆಂತ ಪಾಪು? ಪ್ರಾನ್ಸ್ ಅಡ್ಡೆಜ್. ಓಕೆ ಪ್ರಾನ್ಸ್ ಓಕೆ ಅಂತೆ. ಪುಡಿ ಅದು ಯು ಕ್ಯಾನ್ ಬಿ ಆನೆಸ್ಟ್ ಹಿಯರ್, ನಥಿಂಗ್ ಟು ವರಿ. ಮೈ ಫೇವರೇಟ್. ಓಕೆ, ಇನ್ನು ನಾನು ನಿಮ್ಗೆ ಎಲ್ಲ ತಿಂದಾದ ನಂತರ ಮಾಡ್ತೇನೆ ಆಯ್ತಾ? ಆಲ್ರೆಡಿ ಗಂಡ ನನ್ಗೆ ಬೈತಾ ಇದ್ದಾನೆ, ಎಲ್ಲ ಸಹ ವಿಡಿಯೋ ಮಾಡ್ತಿ, ಹೊಟ್ಟೆ ನೋವು ಆಗ್ತದೆ ಅಂತ ಹೇಳಿ. ಅಲ್ಲ, ಅವರು ನೀವು ಆಸೆ ಆಗ್ತೀರ ಅಂತ ಹೇಳಿದಲ್ಲ, ಬಟ್ ಬೇಡ ಅಂತ ಹೇಳಿ. ಊಟ ಎಲ್ಲ ಆದ ನಂತರ ಮಾಡ್ತೇನೆ. ಸೊ ಫೈನಲಿ ಊಟ ಎಲ್ಲ ಆಗಿ ಬಂದದ್ದು. ಇಫ್ ಐ ಹ್ಯಾವ್ ಟು ರೇಟ್ ಔಟ್ ಆಫ್ 10, ಬೆಟ್ ಐ ವುಡ್ ರೇಟ್ 6.5. ದಟ್ಸ್ ದಿ ಹಾನೆಸ್ಟ್ ರಿವ್ಯೂ. ಓಕೆ, ಹಾನೆಸ್ಟ್. ಬಿಕಾಸ್ ಎಂತ ಗೊತ್ತುಂಟಾ, ನನಗೆ ಇನ್ನೂ ಸಹ ಟೇಸ್ಟ್ ಜಾಸ್ತಿ ಬೇಕಿತ್ತು. ಮತ್ತು ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಡೆಸರ್ಟಲ್ಲಿ ಎಲ್ಲ ಸ್ವಲ್ಪ ಸಿಗ್ಬೋದು. ಎಂತ ಪವರ್ ಕಟ್ ಆದದ್ದು ಇದು.
ಇದು ಯಾವಾಗ್ಲೂ ಯಾಕೆ ನಾನ್ ಬಂತು ಬಚ್ಚೋ ಬದುಕಿದೆ. ಸೊ ಯಾ ಬೇಬಿ, ಇಫ್ ಯು ಹ್ಯಾವ್ ಟು ರೇಟ್ ಬೆಟರ್ ದೆನ್ ಹೌ ಮಚ್ ಔಟ್ ಆಫ್ 10? Betta is good. Hmm. Place is good. ಪ್ಲೇಸ್ ಅಂಡ್ ಆಂಬಿಯನ್ಸ್ ಔಟ್ ಆಫ್ 10 ಇಟ್ ಇಸ್ 8.5. ನಿಮ್ದೆಷ್ಟು? Food okay. ಫುಡ್ ಎಷ್ಟು ರೇಟ್? ನಾನ್ ರೇಟಿಂಗ್ ಕೊಟ್ಟಾಯ್ತು. Okay. ಸತ್ಯ ಹೇಳು ಮಾರಾಯ, ಎಂತ ಆಗುದಿಲ್ಲ ಇವನಿಗೆ ನಾಚಿಕೆ. ಒಂದು 8. ಅಷ್ಟು ಕೊಟ್ಟಿಯಾ? ಹ್ಮ್. ನಾನು 6.5 ಕೊಟ್ಟದ್ದು. ಇಲ್ಲ ಇಷ್ಟು ಖರ್ಚು ಮಾಡಿದ್ದಾರೆ, ಇಷ್ಟು ಮಾಡಿದ್ದಾರೆ. ಅದಕ್ಕೆ ನೋ, ಬಟ್ ದ ಹಾನೆಸ್ಟ್ ಪಾಯಿಂಟ್, ದ ಟೇಸ್ಟ್, ನೋ ವೆರೈಟೀಸ್. ನಮ್ ಟೇಸ್ಟ್ ಬೇರೆ, ನಿಮ್ ಟೇಸ್ಟ್ ಬೇರೆ. ನಿಮ್ಗೆ ಚಂದ ಆಗ್ಬಹುದು ಇನ್ನು ಸಹ. ಆಗಿಲ್ಲ. ನಮ್ಗೆ ಅಂದ್ರೆ ನನ್ಗೆ ಇವರು ಒಳ್ಳೆ ರುಚಿ ರುಚಿದು ತಿನ್ಸಿ ಅಭ್ಯಾಸ ಮಾಡಿದ್. ಇದು ಎಂತಕ್ಕೆ ಬಾಬಾ ಗಡಿ ಗಡಿ ಕರೆಂಟ್ ಹೋಗುದು? ಅದ್ ನಾನು ಇದು ಎಂತ ನಾನೆಂತ ಡೀಸೆಲ್ ತರ್ಲಿ ಕಳ್ಸಿದ್ದೀನಿ ಜನರೇಟರ್ಗೆ. ಕಾಂಪರ್ ಆಗಿ. ಸೊ ಇವತ್ತಿನ ಡೇಟ್ ನೈಟ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನು ನಾನು ಕಾಣ್ತೇನೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತನಕ ಟೇಕ್ ದಿಸ್ ಕೇರ್, ಲವ್ ಯಾ. ನೀವು ಹೇಳಿ ಬಾಯ್ ಬಾಯ್. ಬಾಯ್.